ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಈಗ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿರಂತರವಾಗಿ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಸುದ್ದಿಯನ್ನ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ನಾವು ಮಾಡಿದ್ವಿ. ನೋಡಿ, ತಪ್ಪು ಯಾರೇ ಮಾಡಿದ್ರು ಕೂಡ ಅದು ತಪ್ಪೇ. ಭ್ರಷ್ಟಾಚಾರ ಆರೋಪ ಯಾರೇ ಹೊತ್ತಿದ್ರು ಕೂಡ ನೈತಿಕ ಹೊಣೆಯನ್ನು ಹೊರಬೇಕಾಗಿತ್ತು, ಆದರೆ ಲೇಟ್ ಆಗಿದೆ. ಆದರೂ ಕೂಡ ಸಚಿವ ನಾಗೇಂದ್ರ ತಲೆದಂಡ ಆಗಿದೆ. ರಾಜೀನಾಮೆ ಪತ್ರದ ಸಮೇತವಾಗಿ ತೆರಳಿರುವಂಥ ನಾಗೇಂದ್ರ ಸಿಎಂ ಅವರ ಕೈಗೆ ರಾಜೀನಾಮೆಯನ್ನು ಕೊಡಲಿದ್ದಾರೆ. ರಾಜೀನಾಮೆ ಪತ್ರದ ಸಮೇತ ನಾಗೇಂದ್ರ ತೆರಳಿರುವಂಥದ್ದು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಕ್ಕೆ. ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ, 18 ಅಕೌಂಟ್ಗಳು ಕ್ರಿಯೇಟ್ ಮಾಡಿ, ನಕಲಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ, ಬೆಳಗ್ಗೆ ಅಕೌಂಟ್ಗೆ ಹಣವನ್ನು ವರ್ಗಾವಣೆ ಮಾಡಿ, ಮಧ್ಯಾಹ್ನ ಹಣವನ್ನು ಮತ್ತೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ, ಸಂಜೆ ಅಷ್ಟೊತ್ತಿಗೆ ನೋಡಿ, ಬೆಳಗ್ಗೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಫೇಕ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಮಧ್ಯಾಹ್ನ ಹಣ ವರ್ಗಾವಣೆ ಆಗುತ್ತೆ, ಸಂಜೆ ಹಣ ಡ್ರಾ ಆಗುತ್ತೆ. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿರಂತರವಾಗಿ ಸುದ್ದಿಯನ್ನ ಮಾಡ್ಕೊಂಡು ಬಂದಿದ್ವಿ. ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನ ನೇರವಾಗಿ ಹೇಳುವಂತ ಧೈರ್ಯ ರಿಪಬ್ಲಿಕ್ ಕನ್ನಡಕ್ಕಿದೆ. ಬಿಜೆಪಿಯಲ್ಲಿರಲಿ, JDS ಅಲ್ಲಿರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಪಕ್ಷದಲ್ಲಿರಲಿ ಅಥವಾ ಯಾವುದೇ ಒಬ್ಬ ಅಧಿಕಾರಿ ಆಗಿರಲಿ, ತಪ್ಪು ಅಂದಮೇಲೆ ತಪ್ಪೇ. ಅವರ ಮೇಲೆ ಕೇಳಿ ಬಂದಂಥ ಆರೋಪ. ಈಗ ಅವರು ತನಿಖೆಗೆ ಸಹಕರಿಸಬೇಕು, ತನಿಖೆಗೆ ಸಹಕಾರ ಕೊಡಬೇಕು. ಇಲ್ಲಿಯವರೆಗೂ ಸಾಕಷ್ಟು ಜನರ ಬಂಧನ ಆಗಿದೆ. ಈ ವಿಚಾರವಾಗಿ ಕ್ರಿಯೇಟ್ ಆಗಿದ್ದಂಥ ಅಕೌಂಟ್ಗಳೆಲ್ಲವೂ ಕೂಡ ಫೇಕ್ ಅನ್ನೋದು ಗೊತ್ತಾಗಿದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಕಲಿ ಕಂಪನಿಗಳ ಹೆಸರನ್ನ ಸೃಷ್ಟಿ ಮಾಡೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಶಿವಮೊಗ್ಗದಲ್ಲಿ ಆದಂಥ ಒಂದು ಆತ್ಮಹತ್ಯೆ ಪ್ರಕರಣ, ಆತ ಬರೆದಿಟ್ಟಂಥ ಡೆತ್ ನೋಟ್ ಇಲ್ಲಿಯವರೆಗೂ ಬಂದು ನಿಂತಿದೆ. ರಾಜ್ಯ ಕಾಂಗ್ರೆಸ್ನ ಮೊದಲ ವಿಕೆಟ್. ತಮ್ಮ ಸ್ಥಾನಕ್ಕೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕಾಂಗ್ರೆಸ್ನ ಮೊದಲ ವಿಕೆಟ್ ಪತನ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಸಿಎಂಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದಂತಹ ನಾಗೇಂದ್ರ ಇವತ್ತು ಈಗಷ್ಟೇ ನಾವು ಮಾತಾಡ್ತಾ ಇದ್ವಿ. ಸಿಎಂ ನಿವಾಸಕ್ಕೆ ತೆರಳಿದ್ದಾರೆ ನಾಗೇಂದ್ರ. ಚರ್ಚಿಸಿ ರಾಜೀನಾಮೆನ ಕೊಡ್ತಾರೆ ಅಂತಿತ್ತು, ಆದರೆ ಇಲ್ಲ, ಹೋಗ್ಬೇಕಾದ್ರೆ ಜೊತೆಯಲ್ಲೇ ರಾಜೀನಾಮೆ ಪತ್ರವನ್ನ ರೆಡಿ ಮಾಡಿಕೊಂಡು ಹೋಗಿ ಸಿಎಂ ಕೈ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಬಿಗ್ ಇಂಪ್ಯಾಕ್ಟ್ ಇದು. ನಿರಂತರವಾಗಿ ಸುದ್ದಿಯನ್ನ ಮಾಡ್ಕೊಂಡು ಬಂದಿದ್ವಿ. SIT ತನಿಖೆಯನ್ನ ಕೂಡ ನಡೆಸಿತ್ತು. ತನಿಖೆಯ ಸಂದರ್ಭದಲ್ಲಿ ನೋಡಿ, ಈಗ ಈ ಪ್ರಕರಣ CBI ಅಂಗಳದಲ್ಲೂ ಕೂಡ ಇದೆ. ಬ್ಯಾಂಕ್ ಬರೆದಂತ ಪತ್ರದ ಆಧಾರದ ಮೇಲೆ CBI ದೂರನ್ನು ದಾಖಲು ಮಾಡಿಕೊಂಡು FIR ಕೂಡ ಆಗಿತ್ತು. FIR ಕೂಡ ದಾಖಲು ಮಾಡಿಕೊಂಡಿತ್ತು CBI. ಈಗ ಒಂದು ಕಡೆ CBI ತನಿಖೆ ಕೂಡ ನಡೀತಾ ಇದೆ, ಮತ್ತೊಂದು ಕಡೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ ನಾಗೇಂದ್ರ. ಅದು ಸಿಎಂ ಸಿದ್ದರಾಮಯ್ಯ ಅವರ ಕೈಗೆ ಸಲ್ಲಿಸಿದ್ದಾರೆ. ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ, ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಾಗೇಂದ್ರ ರಾಜೀನಾಮೆ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ಕೂಡ ನಾವೇ. ಅಂದಿನಿಂದ ಇಂದಿನವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಫಾಲೋ ಅಪ್ ಅನ್ನ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ವಾಲ್ಮೀಕಿ ಹಗರಣದ ಸುದ್ದಿಯನ್ನು ಪ್ರಸಾರ ಮಾಡಿದ್ದು ಕೂಡ ನಾವೇ. ಆತ್ಮಹತ್ಯೆ ಮಾಡಿಕೊಂಡಂತಹ ಒಬ್ಬ ವ್ಯಕ್ತಿ ಅಂದಿನಿಂದ
ಡೆತ್ ನೋಟ್ನಲ್ಲಿದ್ದಂಥ ಒಂದೊಂದು ಪಾಯಿಂಟನ್ನು ಕೂಡ ತೋರಿಸುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನೊಂದಿಗೀಗ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸತೀಶ್, ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್, ಹಾಗೆ ನನ್ನ ಸೀನಿಯರ್ ಸಹೋದ್ಯೋಗಿ ಆಗಿರುವಂಥ ಸ್ಮಿತಾ ರಂಗನಾಥ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಡೇ 1 ಇಂದ ಈ ಒಂದು ಆತ್ಮಹತ್ಯೆ ಆದಾಗಿಂದ ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ವರದಿಯನ್ನು ಮಾಡ್ಕೊಂಡು ಬಂದಿದ್ವಿ. ಈಗ ನಾಗೇಂದ್ರ ತಮ್ಮ ಸ್ಥಾನಕ್ಕೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕನ್ದ ಬಿಗ್ ಇಂಪ್ಯಾಕ್ಟ್. ಸ್ಮಿತಾ, ನಿಜ ನಾಗೇಂದ್ರ, ನೋಡಿ, ಇಡೀ ಕನ್ನಡದ ಮಾಧ್ಯಮಗಳು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ಅಶ್ಲೀಲ ವಿಡಿಯೋಗಳ ಆರೋಪ ಪ್ರಕರಣದ ಹಿಂದೆ ಬಿದ್ದ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಸುದ್ದಿ ಬರುತ್ತೆ. ಬೇರೆ ಎಲ್ಲ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನು ತೆಗೆದುಕೊಂಡ್ರು. ಆದರೆ ಜಸ್ಟ್ ಬ್ರೇಕಿಂಗ್ ಒಂದು ಸುದ್ದಿಯಾಗಿ ತೆಗೆದುಕೊಂಡು ಅದನ್ನ ಅಲ್ಲಿಗೆ ಕೈ ಬಿಡುವ ಪ್ರಯತ್ನ ಮಾಡಿದಾಗ ಪ್ರಜ್ವಲ್ ರೇವಣ್ಣರಂತಹ ಸೆನ್ಸೇಷನಲ್ ಸುದ್ದಿಯನ್ನ ಕೂಡ ಪಕ್ಕಕ್ಕಿಟ್ಟು ಸರ್ಕಾರಿ ಅಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದು ರಿಪಬ್ಲಿಕ್ ಕನ್ನಡ. ಭಾನುವಾರ ಬೆಳಗ್ಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಬರುತ್ತೆ. ಅವತ್ತು ಸಂಜೆಯಿಂದಲೂ ಕೂಡ ನಿರಂತರವಾಗಿ ಆ ಸುದ್ದಿಯ ಬೆನ್ನು ಬಿದ್ದದ್ದು ರಿಪಬ್ಲಿಕ್ ಕನ್ನಡ. ಚಂದ್ರಶೇಖರನವರ ಪತ್ನಿ ಮೊದಲು ಪ್ರತಿಕ್ರಿಯೆ ನೀಡಿದ್ದು ರಿಪಬ್ಲಿಕ್ ಕನ್ನಡಕ್ಕೆ. ಅದಾದ ನಂತರದಲ್ಲಿ ಯಾವಾಗ ಆನ್ ಏರ್ನಲ್ಲಿ ಚಂದ್ರಶೇಖರನವರ ಪತ್ನಿ ಇದರ ಹಿಂದೆ ಬೇರೆಯವರ ಕೈವಾಡ ಇದೆ, ತಪ್ಪು ಮಾಡಿದವ್ರು ಯಾರೋ, ನನ್ನ ಗಂಡನ ಮೇಲೆ ತಪ್ಪನ್ನ ಹೊರಿಸುವ ಪ್ರಯತ್ನ ಆಗಿದೆ, ನ್ಯಾಯ ಬೇಕು ಅಂತ ಆಗ್ರಹಿಸ್ತಾರೆ. ಆ ಕ್ಷಣದಿಂದ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯ ಆಳ ಅಗಲಕ್ಕೆ ಇಳಿದು ಯಾರೆಲ್ಲರ ಹೆಸರುಗಳು ಇದರಲ್ಲಿ ಪ್ರಸ್ತಾಪ ಆಗಿದೆ ಎಲ್ಲರ ಹೆಸರನ್ನ ಕೂಡ ಬಯಲಿಗೆ ಎಳಿತಾ ಬಂತು ನಾಗೇಂದ್ರ, ಇನ್ಕ್ಲೂಡಿಂಗ್ ಮಿನಿಸ್ಟರ್ ನಾಗೇಂದ್ರ. ನಾವು ಡೇ 1 ಇಂದ ಪ್ರಶ್ನೆ ಮಾಡ್ತಿದ್ದು ಈಶ್ವರಪ್ಪನವರ ಪ್ರಕರಣದಲ್ಲಿ ಆ ರಾಜೀನಾಮೆಯನ್ನು ಆಗ್ರಹಿಸಿದ ಕಾಂಗ್ರೆಸ್ ಪಕ್ಷ ಈಗ ನಾಗೇಂದ್ರ ಅವರ ವಿರುದ್ಧವಾಗಿಯೂ ಕೂಡ ಇಂಥದ್ದೇ ಆರೋಪ ಬಂದಿರುವಾಗ ಯಾಕೆ ರಾಜೀನಾಮೆಯನ್ನು ಪಡೆದುಕೊಳ್ತಿಲ್ಲ ಅಂತ ಹೇಳಿ ಈ ಪ್ರಶ್ನೆಯನ್ನ ಮೊಟ್ಟ ಮೊದಲು ಎತ್ತಿದ್ದೇ ರಿಪಬ್ಲಿಕ್ ಕನ್ನಡ. ಅಲ್ಲಿಂದ ಇಲ್ಲಿವರೆಗೂ ಬ್ಯಾಂಕ್ನಲ್ಲಿ ಎದ್ದ ಅವ್ಯವಹಾರದ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಅನ್ನ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಹೇಗೆ UBI ಬ್ಯಾಂಕ್ನ ವಸಂತನಗರ ಬ್ರಾಂಚ್ನಿಂದ MG ರೋಡ್ ಬ್ರಾಂಚ್ಗೆ ಹಣ ವರ್ಗಾವಣೆ ಆಯಿತು, MG ರೋಡ್ ಬ್ರಾಂಚ್ನಿಂದ ಹೈದರಾಬಾದ್ನಲ್ಲಿ ಇರ್ತಕ್ಕಂಥ RBL ಬ್ಯಾಂಕ್ನ 11 ಫೇಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಯಿತು. ಇದೆಲ್ಲದರ ಮಾಹಿತಿಯನ್ನ ಬಯಲಿಗೆ ಎಳೆದದ್ದು, ಜನರ ಮುಂದಿಟ್ಟಿದ್ದು ರಿಪಬ್ಲಿಕ್ ಕನ್ನಡ. ಇದರ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಬ್ಯಾಂಕ್ನ ಅಧಿಕಾರಿಗಳು ಸಸ್ಪೆಂಡ್ ಆದ್ರು, ಹಾಗೆ ವಾಲ್ಮೀಕಿ ನಿಗಮದ ಅಧಿಕಾರಿಗಳು ಸಸ್ಪೆಂಡ್ ಆದ್ರು. ಪ್ರಕರಣದಲ್ಲಿ SIT ತನಿಖೆ ವಹಿಸಲೇಬೇಕಾದ ಅನಿವಾರ್ಯತೆಗೆ ಒತ್ತಡಕ್ಕೆ ರಾಜ್ಯ ಸರ್ಕಾರ ಸಿಲುಕಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು SIT ತನಿಖೆಗೆ ಆಗ್ರಹಿಸಿದ್ರು. ಆದರೆ ಯಾವಾಗ ಇಡೀ ಪ್ರಕರಣ UBI ಬ್ಯಾಂಕ್ನಲ್ಲಿ ಆದ ಸಿಬ್ಬಂದಿಗಳ ನೇತೃತ್ವದ ಅವ್ಯವಹಾರ ಅಂತ ಹೇಳಿ ತಿರುಚುವ ಪ್ರಯತ್ನ ಆಗ್ತಾ ಇತ್ತು, ನಾಗೇಂದ್ರ ಬಿಡ್ಲಿಲ್ಲ ನಾವು ಆ ಸುದ್ದಿಯನ್ನ. ಹೇಗೆ UBI ಬ್ಯಾಂಕ್ ನಮ್ಮ ಇಂಟೆನ್ಷನ್ ಆಗಿದ್ದಿಷ್ಟೇ, ಅಷ್ಟು ಕೋಟಿ ಹಣ ಎಲ್ಲೋಯ್ತು ಅಂತೇಳಿ ನಮ್ಮ ಇಡೀ ತಂಡ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರುವಾಯಿತು. ಅಕೌಂಟ್ಗಳು ಫೇಕ್ ಅನ್ನೋದು ಗೊತ್ತಾಯ್ತು, ಕಂಪ್ನಿಗಳು ಏನು ಸೃಷ್ಟಿ ಮಾಡಿದ್ರು ನೇಮ್ಗಳು ಅದು ಕೂಡ ಫೇಕ್ ಅನ್ನೋದು ಗೊತ್ತಾಯ್ತು. ಈಗ ನಮಗಿರುವಂಥದ್ದು ಆ ಹಣ ಆ ನಿಗಮ ಮಂಡಳಿಗೆ ಯಾರಿಗೆ ತಲುಪಬೇಕೋ ಅದು ತಲುಪುವಂಥ ಕೆಲಸ ಆಗಬೇಕು, ಆ ಹಣ ವಾಪಸ್ ಬರಬೇಕು. ಆ ಒಂದು ಅಜೆಂಡಾವನ್ನ ಇಟ್ಟುಕೊಂಡು ನಾವು ಸುದ್ದಿಯನ್ನ ಮಾಡಿದ್ವಿ. ಸ್ಮಿತಾ, ಎಸ್ ಕಂಟಿನ್ಯೂ. ನಿಜ, ಇದರ ಜೊತೆಗೆ ಆತ್ಮಹತ್ಯೆಗೆ ಶರಣಾದ ಚಂದ್ರಶೇಖರನ್ ಅವರ ಬಗ್ಗೆ ಇದ್ದದ್ದು ಮಾತುಗಳು ನಾಗೇಂದ್ರ, ಇದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಳೇಬೇಕು. ನೋಡಿ, ಅವರ ಪತ್ನಿ ಹೇಳಿದ್ರು ಅವಾರ್ಡ್ ತಗೊಂಡಿದ್ದಾರೆ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿ, ನಿಯತ್ತಿನಿಂದ ಕೆಲಸ ಮಾಡ್ಲಿಕ್ಕೆ ಇಷ್ಟೇನಾ ಬೆಲೆ, ಇಷ್ಟೇನಾ ಗೌರವ ಅನ್ನೋ ಪ್ರಶ್ನೆ ಕೇಳಿದ್ರಲ್ಲ. ಇದು ಕೇವಲ ಒಬ್ಬ ಚಂದ್ರಶೇಖರನ್ ಅವರ ಪ್ರಕರಣ ಅಲ್ಲ. ರಿಪಬ್ಲಿಕ್ ಕನ್ನಡ ಸರ್ಕಾರಿ ಅಧಿಕಾರಿಗಳ ಮೇಲಿರುವ ಒತ್ತಡವನ್ನ ಗಂಭೀರವಾಗಿ ಪರಿಗಣಿಸಿತು. ಯಾರೋ ದೊಡ್ಡವರು ಹಗರಣವನ್ನ ಮಾಡಿಕೊಂಡು ಹಣವನ್ನ ಲಪಟಾಯಿಸಿ ತಿಂದು ನಂತರದಲ್ಲಿ ಅದನ್ನ ಚಿಕ್ಕ ಪುಟ್ಟ ಅಧಿಕಾರಿಗಳ ತಲೆ ಮೇಲೆ ಕಟ್ಟುವ ಪ್ರಯತ್ನ, ಇದನ್ನ ಎಕ್ಸ್ಪೋಸ್ ಮಾಡಲೇಬೇಕು ಅನ್ನೋ ಪಣ ತೊಟ್ಟು ನಾಗೇಂದ್ರ ರಿಪಬ್ಲಿಕ್ ಕನ್ನಡ. ಹೀಗಾಗಿನೇ ಆ ಬ್ಯಾಂಕ್ ಖಾತೆಗಳು ಇನ್ನು ಬಂಜಾರ ಹಿಲ್ಸ್ನ RBL ಖಾತೆಗೆ ಹೋಗಿದೆ ಹಣ ಅಂತ ಆಯ್ತು. ಆ ಖಾತೆಗಳ ಡೀಟೇಲ್ಸ್ ಅನ್ನ ಕೂಡ ಹುಡುಕುವ ಪ್ರಯತ್ನ ರಿಪಬ್ಲಿಕ್ ಕನ್ನಡದ ಕಡೆಯಿಂದ ಆಯ್ತು. ಅದು ಕೂಡ ಫೇಕ್ ಖಾತೆಗಳು ಅನ್ನೋದು ಖುದ್ದು ಒಂದು ಕಂಪನಿ ಹ್ಯಾಪಿಯೆಸ್ಟ್ ಮೈಂಡ್ಸ್ ಅನ್ನೋ ಕಂಪನಿ ರಿಪಬ್ಲಿಕ್ ಕನ್ನಡದ ವರದಿ ನೋಡಿದ ಬೆನ್ನಲ್ಲೇ ನಮಗೂ ಈ ಹಣಕ್ಕೂ ಸಂಬಂಧ ಇಲ್ಲ, ನಮಗೂ RBL ಬ್ಯಾಂಕ್ನಲ್ಲಿ ಇರುವ ಖಾತೆಗೂ ಸಂಬಂಧ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿತು. ಅಲ್ಲಿಗೆ ರಿಪಬ್ಲಿಕ್ ಕನ್ನಡದ ಈ ತನಿಖಾ ವರದಿ ಸರಿ ದಾರಿಯಲ್ಲಿ ಸಾಗ್ತಾ ಇದೆ ಅನ್ನೋದು ಮತ್ತೆ ಪ್ರೂವ್ ಆಯಿತು. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ತನಿಖಾ ವರದಿಯ ಬೆನ್ನಲ್ಲೇ ಇದೀಗ ಸರ್ಕಾರದ ಮೇಲೆ ಒತ್ತಡ ಕ್ರಿಯೇಟ್ ಆಯಿತು. ರಾಜೀನಾಮೆಯನ್ನ ಪಡೆದುಕೊಳ್ಳಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಸಿಲುಕಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್.
ಯಾರೋ ಒಬ್ಬ ಮಂತ್ರಿಯನ್ನ ಕೆಳಗಿಳಿಸಿದ್ವಿ ಅನ್ನೋ ಹೆಮ್ಮೆ ನಮಗಿಲ್ಲ. ಆದ್ರೆ ಅವ್ಯವಹಾರ ಹಗರಣ ನಡೆದಿದೆ ಅಂತಾದ ಮೇಲೆ ಅದು ಜನರ ಮುಂದೆ ತೆರೆದಿಡ್ಲೇಬೇಕು. ಜನರ ದುಡ್ಡು, ಎಸ್ಟಿ ದುಡ್ಡು. ಸ್ಮಿತಾ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಮತ್ತೆ ಸಂಪರ್ಕ ಮಾಡ್ತೀನಿ. ನಾಗೇಂದ್ರ ಅವರು ಒಳಗಡೆ ಹೋದಂಥ ವಿಚಾರ ಈಗ ಹೊರಗಡೆ ಕೂಡ ಬಂದಿದ್ದಾರೆ, ಆದರೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಮೊನ್ನೆ ಹೇಳ್ತಾ ಇದ್ರು ನನಗೆ ಯಾರು ಕೂಡ ರಾಜೀನಾಮೆ ಕೊಡಿ ಅಂತ ಹೇಳಿರಲಿಲ್ಲ. ಈಗ ಸಿಎಂ ಸೂಚನೆ ಕೊಟ್ಟರು, ಆ ಒಂದು ವಿಚಾರವಾಗಿ ಈಗ ರಾಜೀನಾಮೆಯನ್ನ ಸಲ್ಲಿಸಿ ಅವರು ಹೊರ ನಡೆದಿದ್ದಾರೆ. ಸಿದ್ದು ಸರ್ಕಾರದ ಮೊದಲ ವಿಕೆಟ್ ಈಗ